2003 ಬೈಬಲ್ ಕೈಯಲ್ಲಿ ಹಿಡಿತಾ ಇರುವಾಗ ನನ್ನ ಪರಿಸ್ಥಿತಿಯನ್ನು ನಾನು ಆಲೋಚನೆ ಮಾಡಿದ್ದೆ, ನನ್ನ ಬದುಕಿನ ಬಗ್ಗೆ. ಆದ್ರೆ ದೇವರು 2024 ಆತನು ಅನೇಕರನ್ನು ಆಶೀರ್ವದಿಸಿ ಅದ್ಭುತವಾಗಿ ಬದುಕುವ ಹಾಗೆ ನನ್ನ ನಡೆಸಿದ್ದಾನೆ. ದೇವರು ನಿನ್ನ ಎಂದಿಗೂ ಮೋಸ ಮಾಡಲ್ಲ. ನೀನು ಒಂದು ಪ್ರಶ್ನೆ ಅದಲ್ಲ, ಅನೇಕ ವರ್ಷಗಳಿಂದ ನೀನು ದೇವರ ಹತ್ರ ನಿರಾಸೆ ಆಗ್ಲತ್ತಿದ್ಯಾ, ನೀನ್ ನಡ್ಕೊಳ್ಳುವಂತ ಹಾದಿ ಒಂದೇ ತಪ್ಪದ, ಅದನ್ನ ನೀನು ಸರಿಪಡಿಸ್ಕೋ. 5 ವರ್ಷ 6 ವರ್ಷ ಆದ್ಮೇಲೆ ಜಡ ಅಂತೂ ಇಲ್ಲ. ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 11ನೇ ವಚನವೆಲ್ಲ ಆಲ್ರೆಡಿ ಓದಿದೆವು. ನಾನು ನಿನಗೆ ಹೇಳಿರುವಂತ ಮಾತುಗಳು ಅವು ಕಷ್ಟಕರವಾಗಿರುವಂತ ಮಾತುಗಳಲ್ಲ ಅಂತ ಖುಲ್ಲ ಹೇಳಕ್ಕೆ ದೇವರು. ಅದಕ್ಕೆ ನೀ ಹೆಂಗ್ ಕಷ್ಟ ಅಂತ ಹೇಳ್ತೀನಿ, ಅದು ಹೆಂಗ್ ಕಷ್ಟ ಅಂತ ಹೇಳ್ತೀನಿ. ದೇವರು ಹೊರಗಡೆ ಕಷ್ಟ ಪಡೋರಿಗೆ ಕರಿಲತ್ತನ, ಆತನ ಬಳಿ ಬಂದ ನಿನಗೆ ಕಷ್ಟ ಕೊಡ್ತಾನ. ನಿನಗೆ ವೇದನೆ